ಎಲ್ರಿಗೂ ನಮಸ್ತೆ. ಇವತ್ತು ನಾವು ಪೋಸ್ಟ್ ಆಫೀಸ್ನಲ್ಲಿ ಲಭ್ಯವಿರುವ ಒಂದು ಯೋಜನೆ ಬಗ್ಗೆ ತಿಳಿಯೋಣ. 250 ರೂಪಾಯಿಯಿಂದ ಒಂದು ಹೆಣ್ಣು ಮಗುವಿನ ಜೀವನ ಉಜ್ವಲವಾಗುತ್ತದೆ ಎಂದರೆ ನೀವು ನಂಬುವಿರಾ? ಹೌದು, ಇದು ನಿಜಕ್ಕೂ ಸತ್ಯ. ಈ ಯೋಜನೆ ಹೆಸರೇನಂತಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು, ಮತ್ತು ಇದನ್ನ ಯಾಕೆ ಮಾಡಿಸ್ಬೇಕು, ಇದರಿಂದ ನಮಗೇನು ಲಾಭ, ಇದಕ್ಕೆ ಎಷ್ಟು ಹಣ ಕಟ್ಟಬೇಕು, ಇದು ಯಾವಾಗ ಪೂರ್ಣಗೊಳ್ಳುತ್ತೆ, ಇದ್ರ ಬಡ್ಡಿ ದರ ಎಷ್ಟು, ಇದನ್ನು ಮಾಡಿಸ್ಲಿಕ್ಕೆ ಎಷ್ಟು ವಯಸ್ಸಿರಬೇಕು, ಯಾವ ದಾಖಲೆ ಬೇಕು ಎನ್ನುವುದನ್ನು ಈಗ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಭಾರತ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿಯೇ ಮಾಡಿರುವಂಥ ಒಂದು ವಿಶೇಷ ಯೋಜನೆ ಆಗಿದೆ. ಈ ಯೋಜನೆ ಹೆಣ್ಣು ಮಗುವಿಗಾಗಿ ಒಂದು ಸಣ್ಣ ಉಳಿತಾಯ ಮಾಡಬಹುದಾದಂಥ ಒಂದು ಯೋಜನೆ. ಒಂದು ಹೆಣ್ಣು ಮಗುವಿನ ಭವಿಷ್ಯದ ಶಿಕ್ಷಣ ಹಾಗೂ ಮದುವೆಯ ವೆಚ್ಚವನ್ನ ಇದು ಭರಿಸಬಲ್ಲಂತ ಯೋಜನೆಯಾಗಿದೆ. ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ನಾವು ಕನಿಷ್ಠ 250 ರೂಪಾಯಿಯನ್ನ ಕಟ್ಟಬೇಕು. ಗರಿಷ್ಠವಾಗಿ 1 ವರ್ಷದ ಒಳಗಡೆ 1,50,000 ಹಣ ಕಟ್ಟಬಹುದು. ಈ ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗುವಿಗೆ ಒಂದೇ ಅಕೌಂಟು, 2 ಹೆಣ್ಣು ಮಕ್ಕಳಿದ್ರೆ 2 ಅಕೌಂಟು, 2ಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳಿದ್ದರೆ ಮಾಡಲಿಕ್ಕಾಗುವುದಿಲ್ಲ. ಸುಕನ್ಯಾ ಸಮೃದ್ಧಿ ಯೋಜನೆ ಇದೊಂದು ಆಕರ್ಷಕರ ಬಡ್ಡಿ ದರವನ್ನ ಹೊಂದಿದೆ. ಅಂದರೆ 8.2 ಪ್ರಸ್ತುತ 8.2% ಬಡ್ಡಿ ದರ ಹೊಂದಿದೆ. ಈ ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಹೆಣ್ಣು ಮಗುವಿಗೆ 1 ವರ್ಷ ಮೇಲ್ಪಟ್ಟು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಈ ಒಂದು ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡ್ಬೋದು. ಈ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಯಾವ ದಾಖಲೆ ಬೇಕು ಅಂದರೆ ಹೆಣ್ಣು ಮಗುವಿನ ಆಧಾರ್ ಕಾರ್ಡು, ತಂದೆ ಅಥವಾ ತಾಯಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇನ್ನು ಯಾಕೆ ತಡ ಮಾಡುವಿರಿ, ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡಿ. ಹೀಗೆ ಪೋಸ್ಟ್ ಆಫೀಸಿನ ಲಾಭಗಳನ್ನು ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಹೂವಿನ ಲೋಕ 2 ಅನ್ನು ಸಬ್ಸ್ಕ್ರೈಬ್ ಮಾಡಿ.